ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು? ಕಾಣುವ ಜಗತ್ತಿನ ಸ್ವರೂಪವೇನು? ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು? ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಭಕ್ತಿಯ ಪ್ರಣಾಮಗಳು. 3 ಅವಸ್ಥೆಗಳು. ಒಂದು ಜಾಗೃತ ಅವಸ್ಥಾ, ಎರಡನೇದ್ದು ಸ್ವಪ್ನಾವಸ್ಥಾ, ಮೂರನೇದ್ದು ಸುಷುಪ್ತಾವಸ್ಥಾ. ಜಾಗೃತ ಅವಸ್ಥೆಯ ಎಲ್ಲ ಅನುಭವಗಳನ್ನ ಅಂಥದ್ದೊಂದು ಅನುಭವಕ್ಕೆ ಕಾರಣವಾದ ಪದಾರ್ಥಗಳನ್ನ, ತತ್ವಗಳನ್ನ ನಾವು ವಿಸ್ತಾರವಾಗಿ ಎಲ್ಲ ಮಗ್ಗಲುಗಳಿಂದ ಅದನ್ನ ಸವಿವರವಾಗಿ ಎಲ್ಲ ನೋಡಿದ್ದೀವಿ. ಜಾಗೃತ ಅವಸ್ಥೆಯ ಗರ್ಭದೊಳಗ ವಿಷಯಗಳು, ದೇವತೆಗಳು, ಇಂದ್ರಿಯಗಳು, ಈಗ ಇಂದ್ರಿಯಗಳು ಗ್ರಹಿಸ್ತವ, ವಿಷಯಗಳು ಹಿಂಗ ತೋರ್ತವ, ಮಧ್ಯಕ್ಕಿರುವ ದೇವತೆಗಳು ಹಿಂಗ ಅವು ಸಹಕಾರಿಯಾಗಿ ಅನುಕೂಲತೆಯನ್ನ ಮಾಡ್ತವ. ಇಷ್ಟೆಲ್ಲ 42 ತತ್ವಗಳನ್ನ ನಾವು ಈ ಜಾಗೃತ ಅವಸ್ಥೆಯಲ್ಲಿ ನೋಡಿದ್ವಿ. ಇಂಥ ಜಾಗೃತ ಅವಸ್ಥೆಯಲ್ಲಿ ಏನು ಈ ವ್ಯಕ್ತಿ ದೇಹದಿಂದ ಯಾರು ಪಂಚಮಹಾಭೂತಗಳಿಂದ ಕೂಡಿದ ವಿರಾಟ ವಿಶ್ವವನ್ನ ಏನು ಭೋಗಿಸ್ತಾನಲ್ಲ ದೇಹ, ಜೀವಿ, ಅಂತ ದೇಹಕ್ಕ ಅದರ ಸ್ಥಿತಿಗತಿಗಳನ್ನು ಕೂಡ ನಾವು ನೋಡಿದ್ದೀವಿ. ಅಂದ್ರ ಜಾಗೃತ ಅವಸ್ಥೆಯಲ್ಲಿಯ ಅನುಭವ, ಜಾಗೃತ ಅವಸ್ಥೆಯಲ್ಲಿ ಹಿಂಗ ಭೋಗಿಸುವ ರೀತಿ, ಅಂಥ ಭೋಗಕ್ಕನುಕೂಲ ಆಗಿರುವಂತಹ ದೇಹ ಎಲ್ಲವನ್ನ ಅದು ಒಂದು ದೊಡ್ಡ ವಿಜ್ಞಾನ ಪೂರ್ವಕವಾಗಿ ನಾವೆಲ್ಲ ನೋಡಿದ್ವಿ. ಎಷ್ಟು ಬಹಳ ಒಂದು ವಿಸ್ಮಯದ ಸಂಗತಿ ಅಂದ್ರ, ಇಂಥ ಜಾಗೃತ ಅವಸ್ಥೆಯ ಚೌಕಟ್ಟಿನೊಳಗ ಹೇಗ ಸ್ಥೂಲ ದೇಹ ಕೆಲಸ ಮಾಡ್ತದೆ. ಇಂಥ ಸ್ಥೂಲ ದೇಹ ಅಂದ್ರ ಒಂದಕ್ಕ ಸ್ಥೂಲ ಅಂತ ಅನ್ಬೇಕಾದ್ರ ಅದು ಕಠಿಣತೆಯನ್ನ ಹೊಂದಿರಬೇಕು, ಅದು ಹಿಂಗ ಅದಕ್ಕೊಂದು ರೂಪ ಇರಬೇಕು, ಹಿಂಗ ಅದಕ್ಕೊಂದು ಸ್ಪರ್ಶ ಇರಬೇಕು. ಹೆಂಗಿತ್ತು ಅಂದ್ರೆ ಅದಕ್ಕ ಸ್ಥೂಲ ಅಂತ ಕರಿತೀವಿ. ನಮ್ಮದೆಲ್ಲ ದೇಹ ಹಂಗ ಐತಲ್ಲ. ಈಗೇನು ನಾವು ಜಾಗೃತ ಅವಸ್ಥೆಯಲ್ಲಿ ಏನು ವ್ಯವಹರಿಸ್ತೀವಲ್ಲ, ಈಗೆಲ್ಲ ನಾವು ವ್ಯವಹರಿಸಕಚ್ಚಿವಲ್ಲ, ಯಾವ ದೇಹದಿಂದ ವ್ಯವಹರಿಸಕಚ್ಚಿವಿ ಅಂದ್ರ ನಮ್ಮ ದೇಹ ನೋಡಾಕ್ ಒಂದ್ ಆಕಾರ ಐತೆ, ರೂಪ ಐತೆ, ಮುಟ್ಟಿದ್ರ ಕಠಿಣ ಐತೆ.
ಹಿಂಗ್ ಒಂದು ಸ್ಪರ್ಶಕ್ಕೆ ಸಿಗತೈತೆ. ಅಂತಹ ದೇಹದಿಂದ ನಾವೆಲ್ಲ ವ್ಯವಹರಿಸಕತ್ತೀವಿ. ಇಂಥ ದೇಹ ಐತಂದ ಬಳಿಕ ಮತ್ತಿದ್ರಾಗ ಜೀವನೂ ಇರ್ಬೇಕಲ್ಲ. ಜೀವ ಇರದೆ ಇದ್ರ ದೇಹ ವ್ಯವಹರಿಸೋದು ಹೇಗ? ಹಂಗ ಅಂತ ಜೀವವನ್ನು ಈ ದೇಹದಲ್ಲಿ ನಾವು ಕಂಡಿವಿ. ಅದು ನೇತ್ರ ಭಾಗವನ್ನ ಮುಖ್ಯವಾಗಿಟ್ಟುಕೊಂಡು ಇಂಥ ವಿಶ್ವವನ್ನ ನೋಡುವ ರೀತಿ ಬಹಳ ಅತ್ಯದ್ಭುತವಾಗಿತ್ತು. ಅದು ಕೇಳಿದ್ರನ್ನ ಅಷ್ಟು ರೋಮಾಂಚನವಾದ ಒಂದು ಅನುಭವ. ಕಣ್ಣ ರೆಪ್ಪೆಗಳನ್ನ ತೆಗೆದ್ವಿ ಅಂದ್ರ ಇಷ್ಟು ವಿರಾಟವಾದ ವಿಶ್ವ ಕಾಣ್ತದೆ. ಆವಾಗ ಮುಚ್ಚಿತು ಅಂದ್ರೆ ಜೀವ ಅಲ್ಲಿಗೆ ಮುಚ್ಚಿ ಅಂತರ್ಗತ ಆದ ಅಂದ್ರೆ ಮತ್ತೊಂದು ಅವಸ್ಥೆವನ್ನ ಪ್ರವೇಶ ಮಾಡ್ತಾನ. ಕಣ್ಣ ರೆಪ್ಪೆ ತೆಗೆದು ಆತನ ಕಿರಣಗಳು ಹೊರಗೋದುವ ಅಂದ್ರೆ ಜಾಗೃತ ಅವಸ್ಥೆಯನ್ನ ಪ್ರವೇಶ ಮಾಡ್ತಾನ. ಹಿಂಗ ಇಷ್ಟೆಲ್ಲ ವಿಜ್ಞಾನವನ್ನ ನಾವು ನೋಡಿದೀವಿ. ಅಂಥದೊಂದು ದೇಹಕ್ಕ ಎಲ್ಲರ ದೇಹವು ಹಿಂಗ ಇದಾವಲ್ಲ. ಯಾರ 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 ಈ ಜಾಗೃತ ಅವಸ್ಥೆಯೊಳಗ ಅದ್ಯಾರ ಅವರೆಲ್ಲ ಭೋಗ್ಸಕಚ್ಚಾರಲ್ಲ, ಅವ್ರೆಲ್ಲ ದೇಹಗಳು ಹಿಂಗ ಇದಾವ. ಅವರೆಲ್ಲ ದೇಹಗಳು ಸ್ಥೂಲ ರೂಪದಿಂದ ಕೂಡ್ಯಾವ. ಅಂತ ಸ್ಥೂಲ ರೂಪದ ದೇಹದೊಳಗ ಒಂದಿಷ್ಟು ಜೀವದ. ಆ ಜೀವನೇ ಅಭಿಮಾನಿ ದೇವತ. ಅಲ್ಲಿ ಜೀವದನ ಆ ದೇಹಕ್ಕೆ ಅಭಿಮಾನಿಯಾಗಿ ಜೀವ ಬದುಕ್ತಾನ. ಹಂಗ ಇಂಥದೊಂದು ದೇಹ ಐತೆಂದ ಬಳಿಕ ಅದು ಮಾತಾಡ್ತೈತಿ. ಹೆಂಗ ಮಾತಾಡ್ತೈತಿ ಅಂದ್ರ ಸುಸ್ಪಷ್ಟವಾಗಿ ವೈಖರಿ ಧ್ವನಿಯಿಂದ ಮಾತಾಡ್ತೈತಿ. ಮತ್ತೆ ಹಿಂಗ ಮಾತಾಡ್ತೈತಿ ಅಂದ ಬಳಿಕ ಅದು ಹಿಂಗ ಮತ್ತೆ ಯಾವುದನ್ನ ಭೋಗಿಸ್ತೈತಿ? ಇಂಥ ಸ್ಥೂಲ ದೇಹ ಏನ್ ಇಲ್ಲಿ ಜಾಗೃತ ಅವಸ್ಥೆಯಲ್ಲಿ ವ್ಯವಹಾರಕ್ಕೆ ಕುಂತೈತಲ್ಲ, ಇದು ಏನನ್ನ ಭೋಗಿಸ್ತೈತಂದ್ರ ಇನ್ನೊಂದು ಸ್ಥೂಲ ರೂಪದಿಂದ ಇದ್ದದ್ದನ್ನ ಮುಟ್ಟಿ, ಸ್ಥೂಲ ರೂಪದಿಂದ ಇದ್ದದ್ದನ್ನ ಕಂಡು, ಅದರಿಂದ ಇದ್ದದ್ದನ್ನ ರುಚಿಯನ್ನ ಗ್ರಹಿಸಿ, ಎಲ್ಲವೂ ಸ್ಥೂಲ ರೂಪದಿಂದ ಇದ್ದದ್ದನ್ನ ನೋಡಿ ಮಾತ್ರ ಗ್ರಹಿಸಲಿಕ್ಕೆ ಇದಕ್ಕೆ ಸಾಮರ್ಥ್ಯ ಐತಿ. ಹಿಂಗ ಸ್ಥೂಲ ದೇಹದಿಂದ ಇದರ ಭೋಗ ಹೆಂಗೈತಿ ಅಂದ್ರ ಅದು ಸ್ಥೂಲವೇ ಐತಿ. ಹಂಗ ಶಿಷ್ಯನೇ ಮತ್ತು ಆಶ್ಚರ್ಯ ಏನೈತಿ ಅಂದ್ರ ಈ ದೇಹ ಐತಲ್ಲ, ಇದೊಂದಿಷ್ಟು ಕೆಲಸ ಮಾಡ್ತೈತಿ ಅಂದ್ರೆ ಸುಮ್ಮನೆ ಕುಂತಾಗಿಲ್ಲ. ಇದು ಒಂದಿಷ್ಟು ಕ್ರಿಯೆ ಐತಿ. ಇದು ಏನು ಭೋಗ ಪಡಿಬೇಕಂತೈತಲ್ಲ ಅದನ್ನ ಕ್ರಿಯೆ ಮಾಡಿನ ಪಡಿತೈತಿದೆ. ಯಾಕಂದ್ರೆ ಸ್ಥೂಲ ದೇಹ ಅದು ಏನನ್ನ ಮಾಡ್ಬೋದು ಅಂದ್ರೆ ಅದು ಏನು ಮಾಡಕ್ಕ ಸಾಧ್ಯ ಇಲ್ಲ. ಅದು ಒಂದೇ ಮಾಡ್ತೈತಿ, ಕ್ರಿಯೆ ಅಷ್ಟ ಮಾಡ್ತೈತಿ, ಕೆಲಸ ಮಾಡ್ತೈತಿ ಅಷ್ಟೆ. ಸ್ಥೂಲ ದೇಹದಿಂದ ಏನ ಘಟನಾ ನಡಿತೈತಿ ಅಂದ್ರೆ ಕ್ರಿಯೆ ಮಾತ್ರ ನಡಿತೈತಿ. ಸ್ಥೂಲದಿಂದ ಕ್ರಿಯೆ ಮಾತ್ರ ನಡೆಯಕ್ಕ ಸಾಧ್ಯ. ಹಂಗ ಇದರಲ್ಲಿ ಆ ಜೀವನಿಗೆ ವಿಶ್ವ ಅಂತ ಕರೀತಾರ. ಅಂದ್ರ ಆ ಜೀವ ಈ ವಿರಾಟ ವಿಶ್ವವನ್ನ ನೋಡಿ ಅನುಭವಿಸ್ತಾ ಇರೋದರಿಂದ ವಿಶ್ವ ಅಂತ ಕರೀತಾರ. ಒಟ್ಟಾರೆಯಾಗಿ ಇಷ್ಟೆಲ್ಲ ಉಪಕರಣಗಳಿಂದ ಸುಸಜ್ಜಿತವಾದ ವ್ಯಷ್ಟಿ ದೇಹ ಹಿಂಗ ಇಂಥ ವಿರಾಟ ಸ್ವರೂಪವಾದ ವಿಶ್ವವನ್ನ ಅದರ ಗರ್ಭದೊಳಗ ಈ ದೇಹ ಹುಟ್ಟಿ ಅದ ಒಂದು ವಿರಾಟ ವಿಶ್ವ ಸ್ವರೂಪವಾದ ಆ ಈಶನ ದೇಹವನ್ನ ಈ ವ್ಯಷ್ಟಿ ದೇಹ ಭೋಗಿಸ್ತದ. ಏನು ಶಬ್ದವನ್ನ ಕೇಳೈತಲ್ಲ ಅದು ಈಶನ ದೇಹದ ಶಬ್ದ. ಏನು ರೂಪವನ್ನ ನೋಡೈತಲ್ಲ ಅದು ಈಶನ ದೇಹದ ರೂಪ. ಏನು ರುಚಿಯನ್ನ ಕಂಡೈತಲ್ಲ ಅದು ಈಶನ ದೇಹದ ಅನ್ನದ ರುಚಿ. ಏನು ವಾಸನೆ ತಗೊಂಡೈತಲ್ಲ ಅದು ಈಶನ ದೇಹದ ಹಿಂಗ ಸುಮಧುರವಾದ ವಾಸನ. ಏನು ಮುಟ್ಟೈತಿ ಅದು ಈಶನ ದೇಹವನ್ನೇ ಮುಟ್ಟೈತಿ. ಪಂಚಮಹಾಭೂತಗಳು ವಿಷಯಗಳಿಂದ ಕೂಡ್ಯವ. ಅಂತ ಪಂಚಮಹಾಭೂತಗಳು ಈಶನ ಸ್ಥೂಲ ದೇಹ.
ಅದರಗಳಿಂದನ ಹುಟ್ಟೈತಿ, ಪುನಃ ಅದನ್ನೇ ಭೋಗಿಸ್ತೈತಿ. ಇದು ನಡೆದಿರೋದೆಲ್ಲಿ ಅಂದ್ರೆ ಜಾಗ್ರತ ಅವಸ್ಥೆಯಲ್ಲಿ. ಜಾಗ್ರದ ಅವಸ್ಥೆಯ ಚೌಕಟ್ಟಿನೊಳಗ ನಡೆದದ. ಏನಾದರೇನು, ಇಲ್ಲಿಯ ಭೂಮಿ ಎಷ್ಟು ವಿಶಾಲದ, ಆದ್ರ ಎಷ್ಟು ಗ್ರಹಗಳದ್ಯಾವ, ಎಷ್ಟು ನಕ್ಷತ್ರಗಳದ್ಯಾವ, ಏನು ಅದಕ್ಕೆ ಲೆಕ್ಕಿಲ್ಲ ಪತ್ರಲ್ಲ. ಎಷ್ಟು ಅನಂತ ಗ್ರಹಗಳದ್ಯಾವಂದ್ರ ಸುಮ್ಮನೆ ಸಾಮಾನ್ಯವಾಗಿ ಕಲ್ಪನಾ ಮಾಡಿ ಇರ ಭೂಮಿ, ಇಂಥ ಭೂಮಿಯ ಇಷ್ಟು 100 ಪಟ್ಟು ಸೂರ್ಯ ದೊಡ್ಡವ. ಇಂಥ ಸೂರ್ಯನ ಕುಟುಂಬದೊಳಗನ 9 ಗ್ರಹಗಳು ಎಲ್ಲ ಪೈಲಾಗ ನಡೆದದಲ್ಲ ಇದು. ಇಂಥ ಲಕ್ಷ ಸೂರ್ಯನ ಕುಟುಂಬಗಳು ಸೇರಿ ಒಂದು ಮಿಲ್ಕಿ ವೇ ಅಂತ ಕರೀತಾರೆ. ಅಂಥ ಅಗಣಿತವಾದ ಮಿಲ್ಕಿ ವೇಗಳು ಒಂದು ಕಪ್ಪು ರಂಧ್ರದ ಸುತ್ತರಿತವ. ಅವು ಲಕ್ಷಗಟ್ಲೆ ಗುಂಪುಗಳು. ಹಿಂಗ ಇಂಥ ಎಲ್ಲ ಗುಂಪುಗಳು ಸೇರಿ ಒಂದು ಕಪ್ಪು ರಂಧ್ರದ ಸುತ್ತರಿತವ. ಹಿಂಗ ಒಂದು ಕಪ್ಪು ರಂಧ್ರದ ಒಳಗ ಹಿಂಗ ಒಂದು ಗ್ರಹ ಬಿತ್ತು ಅಂದ್ರ, ಹಿಂಗ ಒಳಕ್ ಓದ್ತೀವ್ ಅಂದ್ರ, ಹೊರಗ ಓದ್ತೀವ್, ಆ ಕಡೆಯಿಂದ ಓದ್ತೀವ್ ಅಂದ್ರ ಇಂಥದ್ದೇ ಇನ್ನೊಂದು ಬ್ರಹ್ಮಾಂಡವನ್ನ ಅಲ್ಲಿ ಕಾಣಬಹುದು ಅಂತ ವಿಜ್ಞಾನ ಹೇಳ್ತದ. ಭೌತ ವಿಜ್ಞಾನ, ಭೌಗೋಳಿಕ ವಿಜ್ಞಾನ. ಇದು ಸುಮ್ಮನೆ ಕಲ್ಪನಾ ಮಾಡಿ ಮಾತಾಡೋದಲ್ಲ, ವಿಜ್ಞಾನಿಗಳು ಹೇಳಿದ್ದು. ಇಷ್ಟು ವಿಶಾಲವಾಗಿ, ಇಷ್ಟು ಅನಂತವಾಗಿ ಇದೆಲ್ಲವೂ ಇದ್ರೂ ಕೂಡ ಇಷ್ಟು ನಮ್ಮದು ಒಂದು ಭೂಮಿಯೇ ಇಷ್ಟು ವಿಶಾಲ ವಿಸ್ತಾರವಾಗಿ ನಮಗ ಕಾಣ್ತದ. ಒಂದು ನದಿ ನೋಡಕ್ ಆಗವಲ್ದು, ಒಂದು ಹಳ್ಳ ದಾಟಕ್ ಆಗವಲ್ದು, ಅಷ್ಟು ವಿಶಾಲದ. ಆದರೂ ಕೂಡ ಇಂಥ ಜಾಗ್ರದ ಅವಸ್ಥೆಯಲ್ಲಿ ಕಾಣುವ ಇಂಥ ಭೂಮಿ, ಇಂಥ ಸೂರ್ಯರು, ಇಂಥ ಚಂದ್ರ, ಇಂತಹ ವಿಶಾಲವಾದ ಭೂಪ್ರದೇಶ, ಇದು ಜಾಗ್ರದ ಅವಸ್ಥೆಯನ್ನ ದಾಟಿದರ ವಿಸ್ತಾರ ಇಲ್ಲ. ನಾವು ತಿಳಿಬೇಕಾಗಿರೋದು ಇದನ್ನ. ಏನು ಅಂದ್ರೆ, ಈ ಭೂಮಿ ಎಷ್ಟು ವಿಶಾಲ ಇದ್ರೇನು, ಈ ಗ್ರಹಗಳು ಎಷ್ಟು ಅನಂತ ಕೋಟಿ ಇದ್ರೇನು, ಇವು ಎಷ್ಟೆಷ್ಟು ದೊಡ್ಡವಿದ್ರೇನು, ಆದ್ರೆ ಇವುಗಳ ವ್ಯಾಪ್ತಿ ಜಾಗ್ರದ ಅವಸ್ಥೆಯ ಚೌಕಟ್ಟಿನೊಳಗೈತಲ್ಲ ಹೊರತಾಗಿ ಈ ಅವಸ್ಥೆಯನ್ನ ದಾಟಿ 1 ಇಂಚು ಮುಂದಕ್ಕೆ ಹೋಗಕ ಇವಕ್ಕ ಅಸಮರ್ಥದವ. ಎಷ್ಟು ಮಜಾದ. ಈ ಅವಸ್ಥೆಯನ್ನ ದಾಟಿ ನೀ ಏನೂ ಮಾಡಕ್ಕಿಲ್ಲವು, ಎಲ್ಲಾ ವಸ್ತುಗಳು ಇಲ್ಲೇ. ಭೂಮಿಯಂತ ಭೂಮಿಯ ವಿಸ್ತಾರವೇ ಈ ಜಾಗೃತ ಅವಸ್ಥೆಯ ಚೌಕಟ್ಟಿನೊಳಗ ಬಂದಿ ಆಗೈತಿ ಅಂದ ಬಳಿಕ, ಇದರಾಗಷ್ಟ ತೋರಿ ಅಡಗತೈತಿ ಅಂದ ಬಳಿಕ, ಇದು ಜಾಗೃತ ಅವಸ್ಥೆಯ ಗರ್ಭದೊಳಗೈತಿದು. ಒಂದು ಭೂಮಿಯಲ್ಲ, ಒಂದು ಸೂರ್ಯನ ಬೆಳಕನ್ನು ತಾವು ನೋಡಿ, ಇಂಥೋ ಎಂಥ ಸೂರ್ಯ ಎಷ್ಟು ಕತ್ತಲನ್ನ ಹಿಂಗ ಒಡೆದೋಡಿಸ್ತಾನ, ಬೆಳಗ್ತಾನ. ಏನು ದೇವತಾ, ಆ ದೇವತ ಇರದೇ ಇದ್ರ ನಾನು ಜಾಗ್ರದ ಅವಸ್ಥೆಯಲ್ಲಿ ಇಷ್ಟೆಲ್ಲ ವ್ಯವಹಾರ ಮಾಡಲಿಕ್ಕಾಗ್ತದೇನೋ, ಅದು ಅಸಂಭವ. ಅಂಥ ಸೂರ್ಯನನ್ನ ಎಷ್ಟರೇ ಹೊಗಳ್ತಾರ, ಎಷ್ಟು ಆತನನ್ನ ಪೂಜಿಸ್ತಾರ, ಎಷ್ಟು ಆತನ ಬಗ್ಗೆ ಹೊಗಳಿಕೆಗಳು, ಏನು ಆತನ ಉದಯ, ಆತನ ಸೌಂದರ್ಯ, ಆತನ ಪ್ರಕಾಶ ಎಂಥದ್ದು, ಆತನ ಬೆಳಗುವಿಕೆ ಎಂಥದ್ದು. ಅಂಥ ಸೂರ್ಯನು ಕೂಡ ಈ ಜಾಗ್ರದ ಅವಸ್ಥೆಯನ್ನ ದಾಟಿ ಒಂದು ಸಣ್ಣ ಕಿರಣವನ್ನು ಹರಿಸಲು ಅಸಮರ್ಥ. ಸೂರ್ಯನಂತ ಸೂರ್ಯ ಅಸಮರ್ಥ.
ಆತ ಎಷ್ಟು ಪ್ರಕಾಶ ಮಾಡಿದರು, ಎಷ್ಟು ಪ್ರಖರತೆಯಿಂದ ಕಂಡ್ರು, ಎಷ್ಟೆಲ್ಲ ಹೊಳೆದರು, ಏನ ಮಾಡಿದರು, ಆತ ದೇವತೆ ಆದರೂ ಕೂಡ ಆತ ಜಾಗ್ರದ ಅವಸ್ಥೆಯೊಳಗ ಬಂದಿಯದನಲ್ಲ ಹೊರತಾಗಿ ಆತ ಈ ಜಾಗ್ರದ ಅವಸ್ಥೆಯನ್ನ ದಾಟಿ ಇನ್ನೊಂದು ಅವಸ್ಥೆಯೊಳಗ ಬೆಳಗಕ ಆತ ಅಸಮರ್ಥ. ಎಲ್ಲವೂ ಅಸಮರ್ಥ. ಇಡೀ ದೇವತೆಗಳ ಸಮೂಹ ಅಸಮರ್ಥ. ಅವು ಜಾಗ್ರದ ಅವಸ್ಥೆಯಲ್ಲಿ ಮಾತ್ರ ಬೆಳಕ ಚೆಲ್ಲುತ್ತವ. ಇದು ಜಾಗ್ರದ ಅವಸ್ಥೆಯಲ್ಲಿ ಕಾಣುವಂತಹ ವಿರಾಟ ಸ್ವರೂಪವಾದ ವಿಶ್ವ. ಇಂಥ ಜಾಗ್ರದ ಅವಸ್ಥೆಯನ್ನ ದಾಟಿ ಇದು ಎಷ್ಟು ಅಸಮರ್ಥ ಅಂದ್ರೆ ಇದು ಇಲ್ಲಿ ಮಾತ್ರ ಅದು ತನ್ನ ಪರಿಣಾಮವನ್ನ ಬೀರ್ತೈತಲ್ಲದೆ ಅವಸ್ಥೆ ಬದಲಾಗ್ತೀವಿ ಅಂದ್ರೆ ಎಲ್ಲವೂ ಮಾಯವೇ. ಎಂತಹ ರಹಸ್ಯ ಇದು! ಏನು ಗುರುವಿನ ಕರುಣ, ಏನು ಎಷ್ಟು ಅದನ್ನ ವಿಧ ವಿಧವಾಗಿ ನಮಗೆಲ್ಲ ಉಣಬಡಿಸ್ತಾನ. ಎಂತಹ ಜ್ಞಾನದ ಉತ್ತುಂಗ! ಏನು ಋಷಿಗಳು ಹಿಂದ ಋಷಿ ಪರಂಪರೆ ಹೆಂಗಿದ್ರ ಮ್ಯಾಗ ಎಷ್ಟು ಕೆಲಸ ಮಾಡಿ, ಎಷ್ಟು ಜಾಗೃತಿಯಿಂದ, ಎಷ್ಟು ಪ್ರಜ್ಞೆಯಿಂದ ಈ ಅನುಭವಗಳನ್ನ ಕಂಡಾರ. ಹೆಂಗ ನೋಡುವವನನ್ನ ಹೆಂಗ ಹುಡುಕ್ತಾರ. ಏನು ದೊಡ್ಡ ರಾಜ ಏನು ಮಾಡೋದು ಜಾಗ್ರದ ಅವಸ್ಥೆಯೊಳಗ. ಭೂಮಿಯೇ ಹಿಂಗ ಈ ಅವಸ್ಥೆಯೊಳಗ ಬಂಧಿಯಾದ ಬಳಿಕ ಹಿಂಗ ಅದಕ್ಕ ಅಂತ ಅವಸ್ಥೆಯೊಳಗ ಅನಂತ ಕೋಟಿ ಗ್ರಹಗಳು, ಅಂತ ಗ್ರಹದೊಳಗ ಒಂದು ಸಣ್ಣ ತುಂಡ ನೀನು. ಇಂಥ ಭೂಮಿನೇ ಒಂದು ಸಣ್ಣ ತುಂಡ ಈ ಅವಸ್ಥೆಯೊಳಗ. ಅಂತ ಭೂಮಿ ಮ್ಯಾಗ ದೇಶಗಳ ತುಂಡು ಬೇರೆ, ಅಂತ ದೇಶದೊಳಗ ಜಿಲ್ಲಾದ ತುಂಡು ಬೇರೆ, ರಾಜ್ಯಗಳ ತುಂಡು ಬೇರೆ, ತಾಲೂಕಿನ ತುಂಡು ಬೇರೆ, ಗ್ರಾಮಗಳ ತುಂಡು ಬೇರೆ, ಗ್ರಾಮಗಳ ಒಳಗ ಹಿಂಗ ನಿನ್ನ ಮನೆ ತುಂಡು ಬೇರೆ, ಹಿಂಗ ಮನ್ಯಾಗ ಮತ್ತೊಂದು ಸಣ್ಣ ಕೋಲಿ, ಹಿಂಗ ಸಣ್ಣ ಸಣ್ಣ ತುಂಡು. ಈ ಅವಸ್ಥೆಯೊಳಗ ನಿನಗೆಷ್ಟು ಜಾಗ ಐತೆ ಸ್ವಲ್ಪ ವಿಚಾರ ಮಾಡಿ. ಇಡೀ ಇಂಥ 42 ಇಂಥ ಇಂದ್ರಿಯಗಳು, ಆದಿ ಭೌತಿಕಗಳು, ಆದಿ ದೈವಿಕಗಳು ಎಲ್ಲವೂ ಒಂದು ಕ್ಷಣಮಾಯಾಗಿ ಹೋಗಿ ಬಿಡ್ತಾವಲ್ಲ. ಇನ್ನೊಂದು ಅವಸ್ಥೆಯೊಳಗಿವೆ ಯಾವ ಕೆಲಸಕ್ಕೆ ಬರ್ಲಾರ್ದಂಗ ಇಲ್ಲಷ್ಟ ಕೆಲಸಕ್ಕೆ ಬರ್ತಾವಲ್ಲ. ಎಷ್ಟು ಆಶ್ಚರ್ಯಕರ ಸಂಗತಿ! ಇಂಥ ಅವಸ್ಥೆಯನ್ನ ನಾವು ಇಷ್ಟು ದಿನಗಳ ಕಾಲ ಬಿಡಿ ಬಿಡಿಯಾಗಿ, ಎಳೆ ಎಳೆಯಾಗಿ, ಸಣ್ಣ ಸಣ್ಣ ಅಂಶಗಳನ್ನು ಗಮನಿಸಿ ಅವುಗಳನ್ನ ನಿಶ್ಚಯ ಮಾಡೀವಿ. ಏನನ್ನ ನಿಶ್ಚಯ ಮಾಡೀವಿ ಅಂದ್ರ ಈ ಎಲ್ಲ 42 ತತ್ವಗಳು ಕೂಡ ಜಾಗ್ರದ ಅವಸ್ಥೆಯಲ್ಲಿ ಅದ್ಯಾವ. ಇಂಥ 42 ತತ್ವಗಳ ವ್ಯವಹಾರಕ್ಕ ಆಧಾರವಾದದ್ದಕ್ಕ ಅವಸ್ಥಾ ಅಂತ ಕರೀತಾರ. ಅಂತಹ ಜಾಗ್ರದ ಅವಸ್ಥೆಯೇ ಆಧಾರ. ಅಂತ ಆಧಾರದೊಳಗ ಇವು ಎಲ್ಲವೂ ಕೆಲಸ ಮಾಡ್ತಾವ. ಹಂಗ ಇಂಥ ದೇಹವು ಕೂಡ ಹಿಂಗ ಕೆಲಸ ಮಾಡ್ತದ. ಇಂಥ ದೇಹದಲ್ಲಿಯೂ ಇಷ್ಟು ಅಂಶಗಳಿದಾವ ಅನ್ನುವುದನ್ನ ಎಲ್ಲ ರೀತಿಯಿಂದ ನಾವು ನೋಡಿವಿ. ಅಂದ್ರ 42 ತತ್ವಗಳು, ಈ ದೇಹಕ್ಕಿರುವ 6 ಅಂಶಗಳು ಎಲ್ಲವನ್ನ ಹಿಡಿಯಾಗಿ ನಾವು ನೋಡಿದಾಗ ಇವು ಒಂದು ಚೌಕಟ್ಟಿನೊಳಗ ಬಂಧಿಯಾದವು. ಆ ಚೌಕಟ್ಟೇನು ಅಂದ್ರೆ ಜಾಗ್ರದ ಅವಸ್ಥೆ. ನಿನ್ನೆಲ್ಲ ಸಂಬಂಧ, ನೀನು ಇಲ್ಲ ರಾಜನೇ ಆಗಿರು, ನೀನು ಈ ದೇಶಕ್ಕೆ ಒಬ್ಬ ದೊಡ್ಡ ಸಾಮ್ರಾಟನೇ ಆಗಿರು, ಆದ್ರೆ ನಿನ್ನ ವ್ಯಾಪ್ತಿ ಜಾಗೃತ ಅವಸ್ಥದೊಳಗ. ಎಂಥ ಅಧಿಕಾರವೂ ಕೂಡ ನಿನ್ನನ್ನ ಈ ಅವಸ್ಥೆ ಬಿಟ್ಟು ಮುಂದಕ್ಕ ಕದಲಿಸಲಕ್ಕ ಆಗೋದೇ ಇಲ್ಲ.
ಒಂದು ಹೆಜ್ಜೆ ಇಡಕ್ಕಾಗಲ್ಲ. ನೀನು ಹಿಂಗ ಇಲ್ಲಿ ರಾಜ ಇದ್ದು ಈ ನಿನ್ನ ಹೆಜ್ಜೆಯನ್ನ ಜಾಗ್ರದ ಅವಸ್ಥೆ ಬಿಟ್ಟು ಸ್ವಪ್ನದ ಅವಸ್ಥೆಯೊಳಗ ಇಡಾಕ ಸಹಿತ ಆಗಲ್ಲ. ರಾಜನಿಗೂ ಭಿಕ್ಷುಕನಾಗುವ ಕನಸು ಬೀಳಬಾರ್ದಂತಿಲ್ಲಲ್ಲ. ಸ್ವಪ್ನಾವಸ್ಥೆಯಲ್ಲಿ ರಾಜ ಆಗಿರ್ಬೋದು, ಜಾಗ್ರದ ಅವಸ್ಥೆಯಲ್ಲಿರುವ ಭಿಕ್ಷುಕ ಸ್ವಪ್ನಾವಸ್ಥೆಯಲ್ಲಿ ರಾಜ ಆಗಿ ಮೆರೆತಿರಬಹುದು. ಅಥವಾ ಇಲ್ಲಿಯ ರಾಜ ಅಲ್ಲಿ ಭಿಕ್ಷುಕ ಆಗಿರಬಹುದು. ಆದ್ರೆ ಇಲ್ಲಿಯ ರಾಜ ಅಲ್ಲಿ ಭಿಕ್ಷುಕ ಆಗ್ಯಾನಂತ ಇಲ್ಲಿಯ ಸಂಪತ್ತನ್ನ ತಗೊಂಡೋಗಿ ಅಲ್ಲೇ ಏನು ಕೆಲಸಕ್ಕೆ ಬರಂಗಿಲ್ಲ. ಯಾಕಂದ್ರೆ ಅಲ್ಲಿ ವ್ಯವಹಾರಕ್ಕೆ ಬರಂಗಿಲ್ಲ. ಯಾಕಂದ್ರೆ ಜಾಗೃತದ ಸಂಪತ್ತು ಕನಸಿನ ಅವಸ್ಥೆಯನ್ನ ಪ್ರವೇಶ ಮಾಡಲಿಕ್ಕೆ ಅಸಮರ್ಥ. ಒಟ್ಟಾರೆಯಾಗಿ ಇಷ್ಟೆಲ್ಲ ಇದ್ರೂ ಕೂಡ ಇವು ಅವಸ್ಥೆಗಳ ಪರಿಧಿಯನ್ನ ದಾಟಿ ಬರಕ ಎಲ್ಲವೂ ಅಸಮರ್ಥ ಅನ್ನುವುದನ್ನ ನಾವು ಎಲ್ಲ ಅಂಶಗಳಿಂದ ನೋಡಿದಾಗೂ ಕೂಡ ಅವು ಸಮರ್ಥ ಅಲ್ಲ ಅನ್ನುವ ನಿಶ್ಚಯವನ್ನ ನಾವೆಲ್ಲ ಮಾಡಿದ್ವಿ. ಅದಕ್ಕ ಗುರು ಅಂತಾನ, ನೋಡು ಶಿಷ್ಯನೇ, ಇಂಥ ಅವಸ್ಥೆಗಳು ಮೂರು ಇಷ್ಟ ದಿನ ನೀನು ನೋಡಿದ್ದು ಜಾಗೃತ ಅವಸ್ಥೆಯನ್ನ. ಎಂಥ ಜಾಗೃತ ಅವಸ್ಥೆಯ ವ್ಯಾಪ್ತಿಯೊಳಗ ಇಷ್ಟೆಲ್ಲ ನಡೀತದ. ಆದ್ರ ಆಶ್ಚರ್ಯಕರ ಸಂಗತಿ ಅಂದ್ರ ಈ ಅವಸ್ಥಾ ಏನು ದಿನದ ಒಂದು ಕರ್ಮ ಇರುತ್ತದೆ ಅಂದ್ರೆ 24 ತಾಸಿನಲ್ಲಿ ನೀನು ಏನನ್ನ ಹಿಂಗ ಕೆಲಸ ಮಾಡಬೇಕಾಗಿತ್ತು ಇಷ್ಟೆಲ್ಲ ಪುಣ್ಯ ತೀರಿದ ನಂತರ ಆ ದಿನದ ಆ ಅವಸ್ಥೆಯ ಪುಣ್ಯ ತೀರಿದ ನಂತರ ಈ ಅವಸ್ಥೆ ಸರಿಲಿಕ್ಕೆ ಪ್ರಾರಂಭಿಸ್ತದೆ. ಯಾವಾಗ ಸರಿಲಿಕ್ಕೆ ಪ್ರಾರಂಭಿಸ್ತದೆ ಆ ಅವಧಿ ಮುಕ್ತಾಯ ಆಗ್ತಾ ನೀನು ಹಿಂಗ ಜಾಗೃತ ಅವಸ್ಥೆಯನ್ನ ಬಿಡುತ್ತಿದೆ, ಸ್ವಪ್ನಾವಸ್ಥೆಯನ್ನ ಪ್ರವೇಶ ಮಾಡುತ್ತಿದೆ. ಈ ಅವಸ್ಥೆಗಳು ಒಂದು ಅವಸ್ಥೆಯೊಳಗ ಇನ್ನೊಂದು ಅವಸ್ಥೆ ಬಂದು ಸೇರಿಕೊಳ್ಳುವ ಹಾಗಿಲ್ಲ. ಈ ಅವಸ್ಥೆಯ ಚೌಕಟ್ಟಿನೊಳಗಿದ್ದು ವಸ್ತುಗಳು ಇನ್ನೊಂದು ಅವಸ್ಥೆಯನ್ನ ಪ್ರವೇಶಿಸುವ ಸಾಮರ್ಥ್ಯ ಹೊಂದಿಲ್ಲ. ಇವು ಒಂದರೊಳಗೊಂದಿಲ್ಲ. ಇವಕ್ಕೂ ಇವು ವ್ಯತಿರೇಕದವ. ಒಂದ್ ಅವಸ್ಥೆಗಿಂತ ಇನ್ನೊಂದು ಅವಸ್ಥೆ ಭಿನ್ನ ಐತಿ. ಆದ್ರೆ ನೀನು ಮಾತ್ರ ಈ ಎಲ್ಲ ಅವಸ್ಥೆಗಳಲ್ಲಿ ಇರುತ್ತೀರಿ. ಈ ಅವಸ್ಥೆಗಳ ಅನುಪಸ್ಥಿತಿ ಕನಸು ಬಿದ್ದಿರೋದು ಕೂಡ ನಿನಗ. ಅಂದ್ರ ನೀನು 3 ಅವಸ್ಥೆಗಳಲ್ಲಿ ಅದಿದಿ. 3 ಅವಸ್ಥೆಗಳು ನಿನ್ನ ಮ್ಯಾಗ ತೋರ್ಯವ. ಆದ್ರ ಅವಸ್ಥೆಗಳು ಮಾತ್ರ ಭಿನ್ನ ಭಿನ್ನ ಅದ್ಯಾವ. ನಿನ್ನ ಮ್ಯಾಗ ತೋರ್ಯವಂದ್ರ ನಿನ್ನ ಒಳಗ ಅವಸ್ಥೆಗಳಿಲ್ಲ, ನಿನ್ನ ಮ್ಯಾಗ ತೋರ್ಯವ ಅಷ್ಟ. ಅದಕ್ಕ ಶಿಷ್ಯನೇ ಹೀಗೆ ತಿಳಿ. ಅದರ ವಿಜ್ಞಾನವನ್ನ ಮುಂದಿನ ಕಲಾದಲ್ಲಿ ತುಂಬಾ ಅತ್ಯದ್ಭುತವಾಗಿ ಹೇಳುವವನಿದ್ದೇನೆ. ಈಗಿಷ್ಟ ತಿಳಿ ಏನಂದ್ರೆ ಈ ಅವಸ್ಥೆ ಇನ್ನೊಂದು ಅವಸ್ಥೆದೊಳಗಿಲ್ಲ. ಆ ಅವಸ್ಥಕ್ಕೂ ಈ ಅವಸ್ಥಕ್ಕೂ ಭಿನ್ನತೆ ಐತಿ. ಈ ಅವಸ್ಥೆ ಇದ್ದಾಗ ಇದಷ್ಟ ಇರ್ತೈತಿ, ಆ ಅವಸ್ಥೆ ಪ್ರಾರಂಭ ಆದ ನಂತರ ಅದಷ್ಟ ಇರ್ತೈತಿ. ಹಂಗಾಗಿ ಜಾಗೃತ ಅವಸ್ಥೆ ಕೊನೆ ಅಂಚಿಗೆ ಬಂತು. ಇನ್ನು ಜಾಗೃತ ಅವಸ್ಥೆ ಮುಕ್ತಾಯಗೊಂಡಿತು. ಇನ್ನು ಸ್ವಪ್ನಾವಸ್ಥೆಯ ಪ್ರಾರಂಭ ಆಗ್ತದ. ಆದ್ರೆ ಒಂದು ನಿಶ್ಚಯ ಮಾಡಬೇಕಾದದ್ದು ಏನು ಅಂದ್ರ ಇದು ಇಡೀ ಜಾಗೃತ ಅವಸ್ಥೆಯನ್ನ ನೀನು ಅರಿತಿದಿ. ಇಡೀ ಅವಸ್ಥೆ ನಿನ್ನಿಂದ ಅರಿಸಿಕೊಳ್ಳಲ್ಪಟ್ಟಿತು.
ಯಾಕೆ ಅರಿಸಿಕೊಳ್ಳಲ್ಪಟ್ಟಿತು ಅಂತಂದ್ರೆ ಇಡೀ ಇಂದ್ರಿಯಗಳನ್ನು ಅರಿತಿದಿ ಅಂದ್ರ 14 ಇಂದ್ರಿಯಗಳಿದ್ದುವಲ್ಲ ಅವುಗಳನ್ನು ನೀನು ಅರಿತಿದಿ ಅಂದ್ರ ಅವುಗಳು ಇದ್ದದ್ದು ಅರಿತಿದಿ, ಅವುಗಳು ಇಲ್ಲದ್ದು ಅರಿತಿದಿ, ಅವುಗಳು ಕೆಲಸ ಮಾಡಿದ್ದು ಅರಿತಿದಿ, ಅವುಗಳು ಕೆಲಸ ಮಾಡ್ಲಾರ್ದಂಗ್ ಕುಂತದ್ದು ನೀನು ಅರಿತಿದಿ ಅಂದ ಬಳಿಕ ಇಂದ್ರಿಯಗಳು ನಿನಗಿಂತ ಭಿನ್ನ ಆದವು. ದೇವತೆಗಳ ಇರುವಿಕೆಯನ್ನು ನೀ ಅರಿದಿ, ದೇವತೆಗಳ ಅನುಪಸ್ಥಿತಿಯನ್ನು ಕೂಡ ನೀ ಅರಿತಿ, ಹಾಗ ದೇವತೆಗಳ ವ್ಯವಹಾರವನ್ನು ಕೂಡ ನೀ ಅರಿತಿ, ದೇವತೆಗಳು ವ್ಯವಹಾರ ಮಾಡ್ಲಾರ್ದಂಗ್ ಇದ್ದದ್ದು ನೀ ಅರಿತಿ, ಅವುಗಳ ಭಾವವನ್ನ ನೀ ಅರಿತಿ, ವಿಷಯಗಳನ್ನು ಹಂಗ ಅರಿತಿ. ಮತ್ತೆ ಇಡಿಯಾಗಿ ಜಾಗ್ರತ ಅವಸ್ಥೆಯನ್ನು ಕೂಡ ನೀನು ಅರಿತಿ. ಅದು ನಿನ್ನ ಅರಿವಿಗೆ ಬಂದದ್ದರಿಂದ ಇಡೀ ಜಾಗ್ರತ ಅವಸ್ಥೆ ನಿನ್ನಿಂದ ಅರಿಸಿಕೊಳ್ಳಲ್ಪಟ್ಟಿತು. ಇಂಥ ಅವಸ್ಥೆ ನಿನ್ನಿಂದ ಅರಿಸಿಕೊಳ್ಳಲ್ಪಟ್ಟಿರೋಣದರಿಂದ ಅದು ನಿನಗಿಂತ ಭಿನ್ನ ಆತು. ನೀ ಯಾವಾಗ ಇನ್ನೊಂದನ್ನ ಅರಿತಿ ಅಂದ್ರೆ ಅದು ಯಾವುದನ್ನ ಅರಿತಿಯಲ್ಲ ಅದು ನಿನಗಿಂತ ಭಿನ್ನದ. ಈಗ ಎದುರಿಗೆ ಒಂದು ವಸ್ತು ಅದ, ಒಂದು ಕೊಡ ಅದ, ಒಂದು ಘಟ ಅದ. ಇದೊಂದು ಘಟ ಅಂತ ನೀ ಅರಿತಿ ಅಂದ್ರ ಅದು ನಿನಗಿಂತ ಭಿನ್ನದ. ಯಾವುದು ನಿನಗಿಂತ ಭಿನ್ನ ಐತಲ್ಲ ಅದು ಮಾತ್ರ ನಿನಗುಡ ಅರಿಸಿಗಂತೈತೆ. ಅದರಂಗ ನೋಡು ಶಿಷ್ಯನೇ, ತಿಳಿ, ಇಂತಹ ಜಾಗ್ರತ ಅವಸ್ಥಕ್ಕೂ ಕೂಡ ನೀನು ಸಾಕ್ಷಿ ಸ್ವರೂಪನು. ಯಾಕಂದ್ರೆ ಇವುಗಳಿಗಿಂತ ಭಿನ್ನವಾಗಿ ನೀನು ಇವುಗಳನ್ನ ಅರಿಯೋಣದರಿಂದ ನಿನ್ನ ಇರುವಿಕೆ, ನಿನ್ನ ನಿಜ ಈ ಜಾಗ್ರದ ಅವಸ್ಥದಂಗಿಲ್ಲ. ಇದಕ್ಕಿಂತ ಭಿನ್ನವಾಗಿ ಇದಕ್ಕೆ ಸಾಕ್ಷಿಯಾಗಿ ನಿನ್ನ ಇರುವಿಕೆ, ನಿನ್ನ ನಿಲುವು, ನಿನ್ನ ಒಂದು ಅಸ್ತಿತ್ವ ಅದ. ನೀನು ಸಾಕ್ಷಿ ಸ್ವರೂಪನು. ಹಿಂಗ ಅವಸ್ಥನೇ ಅವಸ್ಥಕ್ಕ ನೀ ಸಾಕ್ಷಿ ಆದ ಬಳಿಕ ಆ ಅವಸ್ಥದ ಚೌಕಟ್ಟಿನೊಳಗೆ ಬರಂತವು ಇಂದ್ರಿಯಗಳು, ದೇವತೆಗಳು, ಪಂಚಮಹಾಭೂತಗಳು. ಅವುಗಳು ಕೂಡ ನೀನಲ್ಲ, ಅವುಗಳು ನಿನ್ನಿಂದ ಅರಿಸಿಕೊಳ್ಳಲ್ಪಡ್ತಾವ. ಅಂದ ಬಳಿಕ ನೀನು ಜಾಗ್ರತ ಅವಸ್ಥೆಗೆ ಸಾಕ್ಷಿ ಸ್ವರೂಪನು ಅಂತ ಶಿಷ್ಯನಿಗೆ ಗುರು ಹಿಂಗ ನಿಶ್ಚಯ ಮಾಡಿಸಿ ಮುಂದೇಳ್ತಾನ. ಈ ಜಾಗ್ರತ ಅವಸ್ಥೆ ಮುಕ್ತಾಯಗೊಂಡಿತು. ಇಂಥ ಜಾಗ್ರತ ಅವಸ್ಥಕ್ಕೂ ಕೂಡ ನೀನು ಸಾಕ್ಷಿಯಾದಿ. ಈ ಪಾಠ ಅಂದ್ರೆ ಈ ಕಲಾ ಏನನ್ನ ಹೇಳ್ತೈತಿ ಅಂದ್ರೆ 3 ಅವಸ್ಥೆಗಳಿಗೂ ನೀನು ಸಾಕ್ಷಿ ಸ್ವರೂಪನು. ಈಗ ಒಂದು ಅವಸ್ಥಕ್ಕ ನಾ ಸಾಕ್ಷಿ ಹೆಂಗಾದೆ ಅಂತ ಇಷ್ಟು ದಿನಗಳ ಕಾಲ ವಿಜ್ಞಾನವನ್ನ ತಾವೆಲ್ಲ ಅರಿತೀರಿ. ಇನ್ನ ಮುಂದ ಗುರು ಹೇಳ್ತಾನ, ಇನ್ನ ಸ್ವಪ್ನಾವಸ್ಥೆ ಪ್ರಾರಂಭಗೊಳ್ತದ. ಇಂಥ ಸ್ವಪ್ನಾವಸ್ಥೆ ಹೇಗೆ ಬಂತು, ಹೇಗೆ ಪ್ರಾರಂಭಗೊಂಡಿತು, ಅದರಲ್ಲಿ ಯಾವ ರೀತಿಯಿಂದ ಅದೆಲ್ಲವೂ ಕಾಣ್ತದ ಜಗತ್ತು. ಅಂತಹ ಜಗತ್ತನ್ನ ಮುಂದೆ ನಾವೆಲ್ಲ ನೋಡೋರಿದ್ದೀವಿ. ಇಲ್ಲಿಗೆ ಈ ಜಾಗ್ರತ ಅವಸ್ಥೆ ಮುಕ್ತಾಯಗೊಂಡಿತು. ನಾಳೆಯಿಂದ ಸ್ವಪ್ನಾವಸ್ಥೆ ಪ್ರಾರಂಭಗೊಳ್ಳುತ್ತದೆ. ಶಿಷ್ಯನೇ, ಇಂತಹ ಅವಸ್ಥೆಗಳನ್ನ ತಿಳಿಯುವಾಗ ನೀನು ಜಾಗೃತೆಯಿಂದ ಕೇಳು. ಯಾಕಂದ್ರೆ ಜಾಗ್ರತ ಅವಸ್ಥೆಯನ್ನೇ ನೀನು ಬಹಳ ಹೆಚ್ಚು ಪ್ರೀತಿಸ್ತಿದಿ ಅಂದ್ರೆ ಏನು, ಹೆಚ್ಚು ಮಹತ್ವ ಜಾಗ್ರತ ಅವಸ್ಥಕ್ಕ ಕೊಡ್ತಿದಿ. ಅದಕ್ಕ 3 ಅವಸ್ಥೆಗಳು ಅಷ್ಟ ಅನ್ನುವುದನ್ನ ತಿಳಿ. ಇನ್ನು ಜಾಗ್ರತ ಅವಸ್ಥೆ ಮುಕ್ತಾಯಗೊಂಡಿತು. ಇಲ್ಲಿಗೆ ಇಡೀ ಸಮಸ್ತ ನಾಮರೂಪಾತ್ಮಕವಾದ ಜಗತ್ತು ಕೂಡ ಇಲ್ಲಿ ಈ ಅವಸ್ಥೆ ಮುಗಿಯುವುದರಿಂದ ಇಲ್ಲಿಯೇ ಅಂತ್ಯಗೊಂಡಿತು. ಇನ್ನು ಸ್ವಪ್ನಾವಸ್ಥೆ ಪ್ರಾರಂಭಗೊಳ್ಳುತ್ತದೆ. ಅಂತ ಸ್ವಪ್ನಾವಸ್ಥೆಯ ಸ್ವರೂಪವನ್ನ ನಾಳೆಯಿಂದ ನಾವು ನೀವುಗಳೆಲ್ಲ ನೋಡೋಣ ಅಂತ ಹೇಳಿ ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.